ಹಾಸನದಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಳ. ಹಿಂಡಾಗಿ ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಗಜಪಡೆ. ಆನೆಗಳನ್ನ ಕಂಡು ಇತ್ತ ಗ್ರಾಮಸ್ಥರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಬೇಲೂರು ತಾಲೂಕಿನ ಕೆಳಬಿಕೋಡು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದೊಳಗೇನೆ ಬೃಹದಾಕಾರದ ಕಾಡಾನೆಗಳು ಎಂಟ್ರಿ ಕೊಟ್ರೆ ಯಾರಿಗೇ ಆಗಲಿ ಭಯ ಅಂತೂ ಇದ್ದೇ ಇರುತ್ತೆ. ಆತಂಕಗೊಂಡು ಆ ಕಾಡಾನೆಗಳನ್ನ ನೋಡಿದ ತಕ್ಷಣ ಗ್ರಾಮಸ್ಥರೆಲ್ಲರೂ ಕೂಡ ಓಡಿ ಹೋಗಿರುವಂತಹ ಘಟನೆ ಬೇಲೂರು ತಾಲೂಕಿನ ಕೆಳಬಿಕೋಡು ಗ್ರಾಮದಲ್ಲಿ ನಡೆದಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಈಗ ಮತ್ತೆ ಕಾಡಾನೆಗಳ ಉಪಟಳ ಮುಂದುವರೆದಿದ್ದು, ಹಿಂಡಾಗಿ ಗ್ರಾಮದೊಳಗೆ ಗಜಪಡೆಗಳು ಎಂಟ್ರಿ ಕೊಡ್ತಿವೆ. ಬೇಲೂರು ತಾಲೂಕಿನ ಕೆಳಬಿಕೋಡು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಇನ್ನು ಮರಿ ಆನೆಗಳು ಸೇರಿ ಸುಮಾರು 20ಕ್ಕೂ ಹೆಚ್ಚಿರುವ ಆನೆಗಳು, ಅದು ಕೂಡ ಕಾಡಾನೆಗಳು ಗ್ರಾಮದೊಳಗೆ ಎಂಟ್ರಿ ಕೊಟ್ಟಿರುವುದು ಗ್ರಾಮಸ್ಥರನ್ನ ಭಯಭೀತಗೊಳಿಸಿವೆ. ಇತ್ತ ಕೇವಲ ಗ್ರಾಮಕ್ಕೆ ಎಂಟ್ರಿ ಅಷ್ಟೇ ಅಲ್ಲ, ರೈತರು ಬೆಳೆದಿರುವ ಬೆಳೆಗಳನ್ನು ಕೂಡ ಈ ಕಾಡಾನೆಗಳು ನಾಶಪಡಿಸ್ತಿವೆ. ಕಾಫಿ, ಜೋಳ, ಶುಂಠಿ, ಭತ್ತ ಹೀಗೆ ಎಲ್ಲ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿರುವ ಕಾಡಾನೆಗಳು. ಇತ್ತ ಬೆಳೆಯನ್ನ ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಅರಣ್ಯ ಇಲಾಖೆಯ ETF ಸಿಬ್ಬಂದಿ. ಕಾಡಾನೆಗಳನ್ನ ಅರಣ್ಯಕ್ಕೆ ಓಡಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಈ ಕಾಡಾನೆಗಳ ಹಿಂಡು ಸಾಲಾಗಿ ಗ್ರಾಮದೊಳಗೆ ಎಂಟ್ರಿ ಕೊಡ್ತಿವೆ. ಇಲ್ಲೊಂದು ಮನೆ ಕೂಡ ಇದೆ ನೋಡಿ, ಮನೆ ಅಕ್ಕಪಕ್ಕನೇ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇಷ್ಟೊಂದು ಆನೆಗಳನ್ನ, ಒಂದು ಆನೆ ನೋಡಿದ್ರೇನೆ ಭಯ ಆಗುತ್ತೆ. ಅದರಲ್ಲಿ ಒಂದೇ ಬಾರಿ ಇಷ್ಟೊಂದು ಆನೆಗಳನ್ನ ನೋಡಿದಾಗ ಆ ಗ್ರಾಮಸ್ಥರಿಗೆ ಇನ್ನೆಷ್ಟು ಮಟ್ಟಿಗೆ ಭಯ ಆಗಿರಬೇಡ. ಮನೆಗಳ ಮೇಲೇನೆ ಹತ್ತು ಕುತ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಏನಾದರೂ ಮಾಡ್ಬಿಡ್ತವೆ ಅಂತ ಹೇಳಿ ಗಮನಿಸಬಹುದು. ಒಂದು ಕಡೆ ಇತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಕಾಡಾನೆಗಳನ್ನ ಓಡಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಬಟ್ ಆನೆಗಳ ಉಪಟಳ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.